ಹಾಂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಶುಭ ಮುಂಜಾನೆಯ ಶುಭಾಶಯಗಳು. ಇವತ್ತು ರವಿವಾರ ನಾವು ಬಂದೀವಿ ನಮ್ಮ ಹೊಲಕ್ಕೆ. ಯಾಕಂದ್ರೆ ಎಣ್ಣೆ ಹೊಡ್ಯಕ್ಕೆ ಬಂದೀವಿ. ಇವತ್ತೇನಾಗಲಿ ಎಣ್ಣೆ ಹೊಡಿಬೇಕಂತೇಳಿ ಇಬ್ಬರು ಕೂಡ ಬಂದೀವಿ. ಬರ್ರಿ ಎಣ್ಣೆ ಹೊಡೆದು ತೋರಿಸ್ತೀವಿ ನಿಮ್ಗೆ ಹೆಂಗೆ ಹೊಡಿತೀವಿ. ನಾವು ಭಾಳ ದಿನ ಸತ್ತು ಎಣ್ಣೆ ಹೊಡಿಬೇಕಂತೇಳಿ ಅನ್ನಕತ್ತೆ. ಯಾವಾಗ ಹೊಡೆದಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಹೊಡ್ಯಾತೀವಿ ಎಣ್ಣೆ ಹೊಡಿತೀವಿ ಈಗ ಎಣ್ಣೆ ಹೊಡ್ಯಾಕತ್ತ ಇದಕ್ಕೆ ಎಬ್ಬಿಸಿ ಕರ್ಕೊಂಬಂದಿಲ್ಲ. ಆರು ಗಂಟೆ ಇತ್ತು ಹೊಲಕ್ಕೆ ಬರ್ಗೂಡ ಎಲ್ಲ ಐಟಮ್ಸ್ ತಂದಿಲ್ಲ. ತಂದನ್ ಬಾರು ಎಲ್ಲ ತಂದಿನಿ. ಮತ್ತು ಎಣ್ಣೆ ಹೊಡ್ಯಾಕೆ ಬಂದ್ರೆ ಬಿಟ್ಟು ಬರಕ್ಕೆ ಬರತ್ತೆ ನಾವನ ಪದ್ದಸ್ರಿ ಎಲ್ಲ ತಂದಿನಿ. ಪಚ್ಚನ್ ಜಾಗ ನೋಡಿ ಹೊಡಿನು. ಬಾ ನೀ ಒಟ್ಟ ಪದ್ದಸ್ರಿ ಇವತ್ತು ಎಣ್ಣೆ ಹೊಡೆದ್ರಾತ್ ಬಾ ನೀ ಏನಾಗಿದ್ದ ಅಲ್ಲಿ. ಓಣ ಐಟಮ್ ಹಂಗೆ ಮುಂದಕ್ಕೆ ಕರ್ಕೊಂಡು ಹೊಂಟಿಲ್ಲ. ಎಲ್ಲಿ ಅದಾವ ತೋರಿಸ್ತೇವ ಅಲ್ಲಿ ಅದ ಬಾರು ಎದಕ್ಕೆ ವಿಚಾರ ಮಾಡ್ತಿ. ನಡಿ ಮತ್ತೆ ಹೋಗೋಣ. 2 ಬ್ಯಾರಲ್ ತುಂಬಿಟ್ಟತಿಲ್ಲ ಅಲ್ಲಿ. ಯಪ್ಪ ಇಬ್ಬರಿಗೆ ಎಣ್ಣೆ ಹೊಡ್ಯಾಕೆ 2 ಬ್ಯಾರಲ್ಲ? ಮತ್ತು 2 ಬ್ಯಾರಲ್ ನೀರು ಸಾಕಾಗೋದಿಲ್ಲ. ಮತ್ತು ಬೇರೆ ಐಟಮ್ ಅದ ಇಲ್ಲಿದ ನೋಡ್ದ ಅಲ್ಲಿ ಡಬ್ಬಿ ಕಾಣತ್ತಾನ. ಅದೊಂದು ಡಬ್ಬಿ ಈ ಎಣ್ಣೆ ಅಗ್ಗೋ ನೀನು. ಮತ್ತು ಯಾವ ಎಣ್ಣೆ ಮಾಡೀನಿ ಶಾನೆ ಎಣ್ಣೆ ಹೊಡ್ಯಾಕೆ ಬಂದಾನಂತ. ನಾವು ಹೊಲಕ್ಕೆ ಕಬ್ಬಿಗೆ ಎಣ್ಣೆ ಹೊಡ್ಯಾಕೆ ಬಂದೀವಿ ರೀ ಮುಂಜಾನೆ ದುಗುಳೆ. ನೀವು ಎಣ್ಣೆ ಬೇರೆ ತಿಳ್ಕೊಂಡಾನ. ನಾವು ಇಷ್ಟೊತ್ತಕ ಮಾಡಿದ್ದು ಬರೀ ತಮಾಷೆ ಅಷ್ಟೇ ರೀ. ಆದ್ರೆ ನಾವು ಹೊಲಕ್ಕೆ ಬಂದಿರೋದು ಕರೆನ ಕಬ್ಬಿಗೆ ಎಣ್ಣೆ ಹೊಡ್ಯಾಕೆ ಬಂದೀವಿ. ನಾನು ನಮ್ಮಪ್ಪ ನಮ್ಮಣ್ಣ ಇವು ನಮ್ಮ ತಮ್ಮ. ಹಾಂ ಬರ್ರಿ ಈಗ ಕೆಲಸ ಚಾಲೂ ಮಾಡೋಣ. ಇದಕ್ಕೆ ಬರ್ತೈತೇನ ಬೆಳೆ ಮಕ್ಕಳಿಗೆ ಬೂಸ್ಟು ಕಾಂಪ್ಲೇನ್ ಹೆಂಗೆ ಕೊಡ್ತೀವಲ್ಲ ಹಂಗೆ ನಮ್ಮ ಕಬ್ಬಿಗೆ ಮರಿಗಳ ಸಂಖ್ಯೆ ಜಾಸ್ತಿ ಟಾನಿಕ್ ಥರ ಇದೊಂಥರ ಟಾನಿಕ್ ಇದೆ. ಇದು ಹಾಕಲೇಬೇಕು. ಇದನ್ನು ಅದ್ರ ಹೆಸರು NPK 19 ಒಂದು ಕೊರಾಜಿನ್ ಮಿಕ್ಸ್ ಮಾಡಬೇಕು. NPK 19 ಇದನ್ನು ಕಬ್ಬಿಗೆ ಒಳ್ಳೆ ಬೆಳವಣಿಗೆ ಬರ್ಬೇಕಂತೇಳಿ ಇದನ್ನು ಹಾಕ್ತಾರಂತ. ಇದೇನೇನ ಇದು ಅಗ್ರೋ ಶಿವ್ ಅಂತ ಇದು ಟಾನಿಕ್. ಇದು ಮೈಕ್ರೋ ಮ್ಯಾಜಿಕ್ ಅಂತ ಬರುತ್ತೆ. ಇದು ಮೈಕ್ರೋ ಮ್ಯಾಜಿಕ್ ಅಂತ ನೋಡ್ರಿ. ಇದು ಟಾನಿಕ್ ಯಾವ ಥರ ಮರಿಗೆ ಅದು ಹಾಕ್ತಿರ್ತಾರಲ್ಲ ಟಾನಿಕ್, ಅವು ಬೆಳವಣಿಗೆ ಆಗ್ಬೇಕಂತೇಳಿ ಇದು ಹಂಗೆ ಕಬ್ಬಿಗೆ ಬೆಳವಣಿಗೆ ಆಗ್ಬೇಕಂತೇಳಿ ಇದೊಂಥರ ಟಾನಿಕ್ ಇದೆ. ಇನ್ನೊಂದು ಕಿಸ್ಕೊಂಬ ಮಾತ್ರ ಅವ್ನು ತೆಗಿ ಅದನ್ನು ತೆಗಿಕೊಂಬ. ಏನದ ಇದು ಅದ ಸೇಮ್ ಅದ. ಕಡಿಮೆ ವೆಚ್ಚದಲ್ಲಿ ಇದು ರೈತರಿಗೆ ಅನುಕೂಲ ಆಗುವಂಥ ಕಡಿಮೆ ವೆಚ್ಚದಲ್ಲಿ ಟಾನಿಕ್. ಇದು ಎಕರೆಗೆ ಎಷ್ಟು ಪ್ಯಾಕೆಟ್ ಹೋಗ್ತಾವಂತವು? ಇದು 1ರಿಂದ 1 ಪ್ಯಾಕೆಟ್. ಇದು 1 kg. ಹಾಂ ಮಿಕ್ಸರೇಸ್ ಫರ್ಟಿಲೈಸರ್ ಸ್ಪ್ರೇ ಅಂತಾರೆ. 1 ಎಕರೆಗೆ 1 ಬಾಟಲ್ ಹಾಕ್ಬೇಕು. ಇದು ಇಟ್ಸ್ ಮೀನ್ಸ್ ಇದು ಅಂಗಡಿಯವ್ರು ಹೇಳಿದ ರೀತಿ ಅದನ್ನು ಹೊಡೀರಿ ಇದನ್ನು ಹೊಡೀರಿ ಅನ್ನೋಕ್ಕಿಂತ ಈ ಸಾಯಿಲ್ ಸ್ಟಡಿ ಮಾಡ್ತಾರೆ ಅಗ್ರಿ ಸೈನ್ಸ್ದವರು, ಅವ್ರ ಪ್ರಕಾರ ಮಾಡ್ತಾ ಇದ್ದಿದ್ದು. ಯಾವುದೇ ಫರ್ಟಿಲೈಸರ್ ಹೇಳೋಕ್ಕಿಂತ ಇದ್ರ ಮೇಲೆ ಸ್ಟಡಿ ಮಾಡ್ತಿರ್ತಾರೆ ಅವರು ಅಗ್ರಿ ಸೈನ್ಸ್ದವರು. ಬೊವೆ ಮೇಡಮ್ ಅಂತ ಬಾಗಲಕೋಟೆಯವ್ರು ಇದ್ದಾರೆ. ಅವ್ರ ಸಜೆಷನ್ ಮೇರೆಗೆ ಈ ಥರ ತೊಗೊಂಡು ಮಾಡಾಕ್ತೀವಿ. ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತಾರೆ ಇದಕ್ಕೆ. ಇದು ನಮ್ಮ ಅಗ್ರಿ ಕಲ್ಚರ್ ಇದರಲ್ಲಿ ಸಿಗೋದು, ಕೃಷಿ ಕೇಂದ್ರದಲ್ಲಿ ಸಿಗೋದು. 1 ಲೀಟ್ರ್ ತರಬೇಕು. 1 ಎಕರೆಗೆ 1 ಲೀಟ್ರು. ಅದು ತಾಯಿ NPK ಇದು 1 ಎಕರೆಗೆ 1 ಲೀಟ್ರ್. ಇದು 1 kg. ಇದು ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಬೆಲ್ಲ ಕೆಲವೊಂದು ಸಾರಿ ಮಾಡಿಬಿಡ ಅದನ್ನು ಹೇಳಿ ಕಡಲೆ ಹಿಟ್ಟು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಜೀವಾಮೃತ ಥರ ಮಾಡ್ಕೊಂಡು ಹೊಡೆದ್ರೆ ಇದು ಮಕ್ಕಳಿಗೆ ಹೆಂಗೆ ಕಾಂಪ್ಲೇನು ಬೂಸ್ಟು ಯೂಸ್ ಮಾಡ್ತಾರಲ್ಲ ಅದೇ ಥರ ಇದು. ನಾನು ಲಾಸ್ಟಿಗೆ ಹೊಡಿತೀನಿ. ಅಲ್ಲಿ ಏನು ಭಾಳ ಅಂದರೆ ನೀರು ಬಿಡೋಕ್ಕಿಂತ ಮೊದಲು ರೂಟ್ಸಿಗೆ ಕೊಟ್ಟು ಗೊಬ್ಬರ ಇದು ಸ್ಪ್ರೇ ಮುಖಾಂತರ ಸೀದಾ ಕಾಂಡಕ್ಕೆ ಹೋಗ್ಬೇಕು. ಇದು
ಹೆಂಡಿ ಗೊಬ್ಬರವನ್ನು ಕೊಟ್ಟೈತೆ ಹಂಗಂತಲ್ಲ, ಸುಮ್ಮನೆ ಸ್ಪ್ರೇ ಮಾಡ್ಬೇಕು. ಏನೋ ಒಂದು ಹೊಸದು. ವಾಟ್ ಐ ಕ್ಯಾನ್ ಸೇ ಹ್ಯಾಪನ್ಸ್ ಇನ್ ಸ್ಟೇಟ್ ಆಫ್ ಮೈಂಡ್. ಹಾಂ ಅಲ್ಲಿ ನೋಡ್ರಲ್ಲಿ ನಮ್ಮ ಎಣ್ಣೆ ಹೊಡ್ಯಾಕೆ ಬಂದು ಹುಡುಗಿ ಮಾಡತ್ತ ನೋಡ್ರಿ ಅಲ್ಲಿ ಎಣ್ಣೆ ಹೊಡ್ಯಾಕೆ ನೆಸಕ್ನಾಗ ಎಬ್ಬಸ್ಕೊಂಬಂದು ಇಂಥ ಎಣ್ಣೆ ಹೊಡ್ಸಕ್ಕೆ ನಿಂತ ಸರಿ. ಹುಡುಗ ಬಲೆ ಅವಸರ್ಲೆ ಬಂದ್ರೆ ಅವ ಎಣ್ಣೆ ಹೊಡ್ಯಾಕತ್ತೇಳೆ, ಆದರೆ ಇಲ್ಲಿ ಕಬ್ಬಿಗೆ ಎಣ್ಣೆ ಹೊಡೆದತ್ತೇಳಿ ಗೊತ್ತಿದ್ದಿಲ್ಲ ಅವಂಗೆ. ನೆಸಕ್ನಾಗ 5 ಗಂಟೆಗೆ ಎಬ್ಸ್ಯಾರಿ ಮನ್ಯಾಗ. ಬಣ್ಣ ಕುಡಿಸ್ತೇನೆ ನಾ ಜಿಲ್ಕಿ ಗೆಳತಿ ಜಾತ್ರೆ ನಾರಿ ಅದ ಪೌಡ್ರ್ ಹಾಕಿದ್ಲ ಏನ ಅನ್ನ ಅದಾದ ಬ್ರೆಡ್ ಗಟ್ಟಿ ಆಗೋದು. ಯಾವ್ದು ಫಸ್ಟ್ನಾಗ ಹಾಕಿದ್ಲ. ನಾ ಇದೋ 1:20 ಆಗ್ಬೇಕತ್ ಮಾಡಿ. ಅವ್ನು ಹೊಂದಿಕೆ ಬರುತ್ತೆ ಮಾಡಿದೆ ಒಂದು 8-10 ಗದಿ ಕತ್ತಾಗ ಎದ್ದು ಹೋಗತ್ತ ನಾವು ಕಬ್ಬ ಎದ್ದು ಹೋಗತ್ತಪ್ಪ ನಾವು ಅಡ್ಡಿ ನೀರು ಬಿಟ್ಟ ನೋಡಿ. ಸೀದಾ ಅದು ಕಟ್ಟೆ ಹಿಡ್ಕೊತ ಕಬ್ಬಿ ಒಂದೊಂದು ಸಾರಿ ಮುಗೀತು ನೋಡ್ರಿ. ನಮ್ಮ ಕಬ್ಬಿಗೆ ಎಣ್ಣೆ ಹೊಡಿದು ಮುಂಜಾನೆ ಆಗ ಒಂದು 7:30-8ಕ್ಕೆ ಬಂದಿದ್ದು, ಲೇಟಾಗಿ ಬಂದಿದ್ದೀವಿ ಕರೆ. ಈಗ 11:30 ಮುಗಿತು. ಪಾಟ್ ಒಂದು ದುಮ್ಶಾನ್ ಹಸದ ಒದರಾಗತ್ತಾವ. ಸುಮ್ಮನೆ ಹೋಗೋದು ಕೈಕಾಲು ಮುಖ ತಕೊಂಡು ಕಡೆಗೆ ಜಳಕಾರ ಮಾಡ್ಕೊಂಡು ನಾಷ್ಟ ಮಾಡ್ಬೇಕು. ಆಗೈತೆ ನೋಡ್ರಿ ನಮ್ಮ ಕಬ್ಬಿಗೆ ಎಣ್ಣೆ ಹೊಡಿದು. ಈ ವಿಡಿಯೋ ನೋಡೋರು ಭಾಳ ದೊಡ್ಡ ರೈತರು ಇರ್ತೀರಿ. ನಾವು ಈಗ ಸಣ್ಣ ರೈತರು. ಈ ವಿಡಿಯೋದಾಗ ಏನರ ಮಾಡೋದ್ನಾಗ ತಪ್ಪಾಗಿದ್ರೆ ಅದನ್ನು ನೋಡಿರಿ, ನಮಗೆ ಒಳ್ಳೆ ಸರಿಯಾದ ಮಾಹಿತಿ ತಿಳಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಗೀತು ನೋಡ್ರಿ ನಮ್ಮದು ಎಣ್ಣೆ ಹೊಡೋದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.